ಕಷ್ಟಗಳು ನಿಮ್ಮನ್ನು ಕಾಡುತ್ತಲಿದೆಯೇ? ಹಾಗಿದ್ದರೆ ಮನೆಯಲ್ಲಿ ಅಲಕ್ಷ್ಮಿ ನೆಲೆಸಿರುತ್ತಾಳೆ ಎಂದು ಈಗ ತಿಳಿಯಬಹುದು. ಅಲಕ್ಷ್ಮಿಯು ಇರುವ ಸ್ಥಳಗಳು: 1. ಮನೆಯಲ್ಲಿ ಜಗಳಗಳು ಸದಾ ನಡೆಯುತ್ತಿದ್ದರೆ ಅಲಕ್ಷ್ಮಿಯು ಅಲ್ಲಿ ನೆಲೆಸಿರುತ್ತಾಳೆ. 2. ಕ್ರೂರಿಗಳು ಮತ್ತು ಸುಳ್ಳು ಮಾತುಗಳನ್ನು ಆಡುವವರ ಜೊತೆಯಲ್ಲಿ ನೆಲೆಸಿರುತ್ತಾಳೆ. 3. ಹೊತ್ತು ಮುಳುಗುವ ಹೊತ್ತಲ್ಲಿ ಮನೆಯಲ್ಲಿ ಯಾರು ಆಹಾರವನ್ನು ತಿನ್ನುತ್ತಾರೋ ಅಲ್ಲಿ ನೆಲೆಸಿರುತ್ತಾಳೆ. 4. ಮನೆಯಲ್ಲಿ ಸದಾ ಕತ್ತಲೆ ತುಂಬಿರುವ ಜಾಗ, ಕೊಳಕಾದ ಜಾಗ, ಧೂಳು ತುಂಬಿರುವ ಜಾಗದಲ್ಲಿ ಇರುತ್ತಾಳೆ. 5. ಮನೆಯಲ್ಲಿ ಅರಚುವ, ಕಿರುಚುವ ಹಾಗೂ ಜಗಳವಾಡುವ ಜಾಗದಲ್ಲಿ ಅಲಕ್ಷ್ಮಿಯು ವಾಸವಿರುತ್ತಾಳೆ. 6. ಮನೆಯಲ್ಲಿ ಬೂಜು ತುಂಬಿರುವುದು, ದೇವರ ಫೋಟೋ ವಿಗ್ರಹಗಳ ಮೇಲೆ ಧೂಳು ತುಂಬಿರುವುದರಲ್ಲಿ ಇರುತ್ತಾಳೆ. 7. ತಲೆಬುರುಡೆ, ಕೂದಲು, ಬೂದಿ, ಎಲುಬುಗಳು ಮತ್ತು ದವಡೆಯ ಬೆಂಕಿ ಇರುವಲ್ಲಿ ಅಲಕ್ಷ್ಮಿಯು ಅಲ್ಲಿ ಖಚಿತವಾಗಿ ಇರುತ್ತಾಳೆ. 8. ಮನೆಯಲ್ಲಿ ಶುಚಿತ್ವ ಇಲ್ಲದ ಜಾಗದಲ್ಲಿ, ಮನೆಯಲ್ಲಿ ಯಾವಾಗಲೂ ಮುಗ್ಗು ವಾಸನೆ, ಸೀದ ವಾಸನೆ ಬರುತ್ತಿದ್ದರೆ ಅಲ್ಲಿ ಅಲಕ್ಷ್ಮಿಯು ಇರುತ್ತಾಳೆ. 9. ಪುರುಷರು ಪಾದಗಳನ್ನು ಸರಿಯಾಗಿ ತೊಳೆಯದೆ ಊಟ ಮಾಡುವವರ ಮನೆಯಲ್ಲಿ ಅಲಕ್ಷ್ಮಿಯು ಇದ್ದು ದುಃಖ ಮತ್ತು ಬಡತನವನ್ನು ಉಂಟು ಮಾಡುತ್ತಾಳೆ. 10. ಯಾರ ಮನೆಯಲ್ಲಿ ಮರಳು, ಎದ್ದಿಲು ಹಾಗೂ ಉಪ್ಪಿನಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತಾರೋ ಅಂಥವರ ಮನೆಯಲ್ಲಿ ಅಲಕ್ಷ್ಮಿಯು ದುಃಖವನ್ನು ನೀಡುತ್ತಾ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುತ್ತಾಳೆ. 11. ಮನೆಗೆ ಮುಂದಿನ ಬಾಗಿಲು ಹಾಗೂ ಹಿಂದಿನ ಬಾಗಿಲು ಇದ್ದಲ್ಲಿ ಲಕ್ಷ್ಮೀದೇವಿಯು ಮುಂದಿನ ಬಾಗಿಲಲ್ಲಿ ಬಂದರೆ ಅಲಕ್ಷ್ಮಿಯು ಹಿಂದಿನ ಬಾಗಿಲಲ್ಲಿ ಬರುತ್ತಾಳೆ. ಆದ್ದರಿಂದ ಮುಂದಿನ ಬಾಗಿಲು ತೆಗೆದು ಹಿಂದಿನ ಬಾಗಿಲು ಮುಚ್ಚಿರಬೇಕು. 12. ಎಲ್ಲಿ ಪತಿ ಪತ್ನಿಯರ ನಡುವೆ ಜಗಳ ನಡೆಯುತ್ತದೆಯೋ, ಎಲ್ಲಿ ದೇವರ ಪೂಜೆ ನಡೆಯುವುದಿಲ್ಲವೋ, ಎಲ್ಲಿ ಸತ್ತ ಪೂರ್ವಜರ ಪೂಜೆ ನಡೆಯುವುದಿಲ್ಲವೋ, ಎಲ್ಲಿ ಜೂಜಾಟವಿದೆಯೋ ಅಲ್ಲಿ ಇದ್ದು ಪಾಪಗಳನ್ನು, ಬಡತನವನ್ನು ಉಂಟು ಮಾಡುತ್ತಾಳೆ. 13. ವ್ಯಭಿಚಾರಿಗಳು, ಬೇರೆಯವರ ಸಂಪತ್ತನ್ನು ಕಿತ್ತುಕೊಳ್ಳುವವರು, ಬ್ರಾಹ್ಮಣರನ್ನು, ಸತ್ಪುರುಷರನ್ನು ಹಾಗೂ ವೃದ್ಧರನ್ನು ಗೌರವಿಸದ ಸ್ಥಳಗಳಲ್ಲಿ ಅಲಕ್ಷ್ಮಿಯು ವಾಸವಿರುವ ಸ್ಥಳಗಳಾಗಿದೆ ಎಂದು ಪದ್ಮಪುರಾಣದಲ್ಲಿ ತಿಳಿಸಲಾಗಿದೆ. 14. ತಂದೆ ತಾಯಿರ ಮಾತು ಯಾವ ಮಕ್ಕಳು ಕೇಳುವುದಿಲ್ಲವೋ, ತಂದೆ ತಾಯಂದಿರಿಗೆ ಯಾವ ಮಕ್ಕಳು ಬೆಲೆ ಕೊಡುವುದಿಲ್ಲವೋ ಅಂತಹ ಮನೆಯಲ್ಲಿ ಅಲಕ್ಷ್ಮಿಯು ವಾಸವಿರುತ್ತಾರೆ. 15. ನಿಂಬೆಹಣ್ಣು ಹಾಗೂ ಮೆಣಸಿನಕಾಯಿಗಳು ಅಲಕ್ಷ್ಮಿಯ ನೆಚ್ಚಿನ ಆಹಾರವಾಗಿರುತ್ತದೆ. ಆದ್ದರಿಂದ ಅನೇಕ ಹಿಂದೂಗಳು ಇದನ್ನು ಮನೆಗೆ ಹಾಗೂ ಅಂಗಡಿಗಳ ಹೊರಗೆ ನೇತು ಹಾಕುತ್ತಾರೆ. ಅಲಕ್ಷ್ಮಿಯು ಅದನ್ನು ತಿನ್ನುತ್ತಾಳೆ ಹಾಗೂ ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.